ನೀವು ಮುಖಕ್ಕೆ ಬಳಸುವಂತಹ ಸೌಂದರ್ಯ ವರ್ಧಕಗಳು ಎಷ್ಟು ಸೇಫ್ ಗೊತ್ತಾ? ನೀವು ಮುಖಕ್ಕೆ ಕ್ರೀಮು ಮತ್ತೊಂದು ಅಂತ ಹೇಳಿ ಎಲ್ಲ ಬಳಸ್ತಿರಲ್ಲ, ನಿಮ್ಮ ಅಂದ ಚಂದ ಹೆಚ್ಚಿಸುವಂಥ ಕಾಸ್ಮೆಟಿಕ್ಸ್ ಇದೆಷ್ಟು ಸೇಫ್ ಅಂತ ಗೊತ್ತಾ ನಿಮಗೆ? ಮುಖದ ಅಂದ ಚಂದ ಕಾಂತಿ ಹೆಚ್ಚಿಸುವಂತಹ ಕಾಸ್ಮೆಟಿಕ್ಸ್ನ ಬಗ್ಗೆ ಎಚ್ಚರವಿರಲಿ. ಕಾಸ್ಮೆಟಿಕ್ಸ್ ಬಳಸೋ ಪ್ರತಿಯೊಬ್ಬರೂ ಮಿಸ್ ಮಾಡದೆ ಈ ಸುದ್ದಿಯನ್ನು ನೋಡಿ. ರಂಗುರಂಗಿನ ಬಣ್ಣ ಬಳಸ್ತೀರಿ, ಚಿತ್ತಾಕರ್ಷಕ ಪ್ಯಾಕಿಂಗ್ಗೆ ನೀವು ಯಾಮಾರಿದ್ರೆ ನಿಮ್ಮ ಮುಖದ ಹೊಳಪೇ ಹಾರಿ ಹೋಗಬಹುದು, ಮಾಸಿ ಹೋಗಬಹುದು. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಚಹರೆಗೆ ಕುತ್ತು ಬರಬಹುದು. ಈ ಕಾಸ್ಮೆಟಿಕ್ಸ್ಗಳು ಎಷ್ಟು ಡೇಂಜರ್ ಅನ್ನೋದನ್ನು ನಾವಿವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಹೋಟೆಲ್, ಫುಡ್ ಚೈನ್, ಕ್ಯಾಂಟೀನ್ ಆಯಿತು, ಆಹಾರ ಇಲಾಖೆಯ ಮುಂದಿನ ಟಾರ್ಗೆಟ್ ಈಗ ಕಾಸ್ಮೆಟಿಕ್ಸ್. ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ನಕಲಿ ಕಾಸ್ಮೆಟಿಕ್ಸ್ ಮಾಫಿಯಾ. ಫೇರ್ನೆಸ್ ಕ್ರೀಮ್, ಲಿಪ್ಸ್ಟಿಕ್ನಲ್ಲಿ ನಿಷೇಧಿತ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ, ಮಿತಿಮೀರಿದ ಮರ್ಕ್ಯುರಿಗಳನ್ನು, ಲೆಡ್ ಅಂಶಗಳನ್ನು ಬಳಸ್ತಾ ಇದ್ದಾರೆ ಅನ್ನೋದು ಈಗ ಪತ್ತೆಯಾಗಿದೆ. ಇವುಗಳ ನಿರಂತರ ಬಳಕೆಯಿಂದ ಚರ್ಮದ ಕ್ಯಾನ್ಸರ್ಗಳು ಬರಬಹುದು, ಅಲರ್ಜಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಮಾರುಕಟ್ಟೆಯಲ್ಲಿ ನಕಲಿ ಕಾಸ್ಮೆಟಿಕ್ಸ್ ಆಟಾಟೋಪ ಬಹಳ ಜೋರಾಗಿದೆ. ಆಹಾರ ಇಲಾಖೆಯಿಂದ ನಕಲಿ ಮಾಫಿಯಾದ ವಿರುದ್ಧ ಸಂಗ್ರಾಮವನ್ನು ಸಾರ್ತಾ ಇದ್ದಾರೆ. ಶೀಘ್ರವೇ ನಕಲಿ ಕಾಸ್ಮೆಟಿಕ್ಸ್ಗಳ ವಿರುದ್ಧ ಗದಾಪ್ರಹಾರ ಮಾಡುವಂಥ ತೀರ್ಮಾನ ಮಾಡಿದ್ದಾರೆ. ಪಂಚತಾರ ಹೋಟೆಲ್ ಆಯಿತು, ಪಬ್ ರೆಸ್ಟೋರೆಂಟ್ ಆಯಿತು, ಇಂದಿರಾ ಕ್ಯಾಂಟೀನ್ ರೇಡ್ ಆಯಿತು, ರೈಲ್ವೆ ನಿಲ್ದಾಣದ ಪರಿಶೀಲನೆ ನಡೆಯಿತು. ಈಗ ಕೃತಕ ಪನ್ನೀರ್ ಬ್ಯಾನ್ ಕೂಡ ಆಯಿತು. ಕಾಸ್ಮೆಟಿಕ್ಸ್ನ ಸರದಿ ಈಗ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಆಹಾರ ಆಯಿತು, ಆನಂತರ ಏನೇನು ಆಹಾರ ಇಲಾಖೆ ರೈಲ್ವೆ ಸ್ಟೇಷನ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಎಲ್ಲ ಕಡೆಗಳಲ್ಲಿ ಎಲ್ಲ ನಕಲಿ ಅಂಥೇಳಿ ತಿಳಿದುದನ್ನು ಆ ಮುಖವಾಡ ಕಳಚಾಯಿತು. ಈಗ ಕಾಸ್ಮೆಟಿಕ್ಸ್ನ ಸರದಿ. ಕಾಸ್ಮೆಟಿಕ್ಸ್ನಲ್ಲಿ ಏನೇನು ಕ್ಯಾನ್ಸರ್ಕಾರಕ ಅಂಶಗಳಿದ್ದಾವೆ ಅನ್ನೋದು ಪತ್ತೆಯಾಗಿದೆ. ಜೊತೆಗೆ ಈ ಸಂಬಂಧ ಯಾವ ರೀತಿ ಪೂರ್ವ ತಯಾರಿಯೊಂದಿಗೆ ಆಹಾರ ಇಲಾಖೆ ದಾಳಿ ಮಾಡೋದಕ್ಕೆ ಹೊರಟಿದೆ, ಏನಿದೆ ತಮ್ಮ ಹತ್ರ ಮಾಹಿತಿ? ರಂಜಿತ್, ಹಣ ಮಾಡುವಂತಹ ನಿಟ್ಟಿನಲ್ಲಿ ಇದೀಗ ನಕಲಿ ಉತ್ಪನ್ನಗಳು, ನಕಲಿ ಆಹಾರ ಪದಾರ್ಥಗಳು ಮಾರುಕಟ್ಟೆಗೆ ಎಗ್ಗಿಲ್ಲದೆ ಬರ್ತಾ ಇದೆ. ಹಣ ಕೊಟ್ಟರೂ ಕೂಡ ಇವತ್ತು ಅಸಲಿ ಬದಲು ನಕಲಿ ಪದಾರ್ಥಗಳ ಆಟೋಪಟಾಟನೆ ಜಾಸ್ತಿ ಆಗಿರುವಂಥದ್ದು. ಇದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ, ಪ್ರಮುಖವಾಗಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯವರು ನಿರಂತರವಾಗಿ ಕಳೆದ 1.5 ತಿಂಗಳಿನಿಂದ ರೇಡ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಪಂಚತಾರ ಹೋಟೆಲ್ ಇರ್ಬೋದು, ರೆಸ್ಟೋ ಬಾರ್ಗಳಿರ್ಬೋದು, ಕ್ಯಾಂಟೀನ್ಗಳಿರ್ಬೋದು, ಇಂದಿರಾ ಕ್ಯಾಂಟೀನ್ ಇರ್ಬೋದು, ರೈಲ್ವೆ ನಿಲ್ದಾಣಗಳಿರ್ಬೋದು. ಇದೆಲ್ಲದರ ಬೆನ್ನಲ್ಲೇ ಇತ್ತೀಚೆಗೆ 5 ಕೋಟಿ ಮೌಲ್ಯದ ನಕಲಿ ಔಷಧಗಳ ಮೇಲೂ ಕೂಡ ಇಲಾಖೆ ದೊಡ್ಡ ರೇಡ್ ಅನ್ನ ನಡೆಸಿ ಯಾವ ರೀತಿಯಾಗಿ ಫೇಕ್ ಮೆಡಿಸಿನ್ಸ್ ಪೇಷಂಟ್ಗಳ ಮೇಲೆ ದೊಡ್ಡ ಪರಿಣಾಮವನ್ನ ಬೀರ್ತಾ ಇದೆ ಅಂತ ಹೇಳಿ ಆ ಚಿತ್ರಣವನ್ನ ಬಿಚ್ಚಿಟ್ಟಿದ್ರು. ಜೊತೆಗೆ ಕೃತಕ ಪನ್ನೀರನ್ನ ಕೂಡ ಬ್ಯಾನ್ ಮಾಡೋದ್ರ ಮೂಲಕ ಬಿಸಿ ಮುಡಿಸಿದ್ರು. ಇದೀಗ ಮತ್ತೊಂದು ಸರದಿ ಅಂತ ಹೇಳಿದ್ರೆ ಕಾಸ್ಮೆಟಿಕ್ಸ್. ಯಾಕಂದ್ರೆ ಹೇಳಿದ್ರೆ ನಕಲಿ ಬ್ರ್ಯಾಂಡ್ ನ ಕಾಸ್ಮೆಟಿಕ್ಸ್ ಬೆಂಗಳೂರು ಸೇರಿ ಬೇರೆ ಬೇರೆ ಭಾಗಗಳಿದ್ದು ತುಂಬಾ ಹೆಚ್ಚಾಗಿ ಮಾರಾಟ ಆಗ್ತಾ ಇದೆ. ಯಾಕಂದ್ರೆ ಸಿಟಿ ಜನ ಒಂದ್ ರೀತಿಯ ಹೆಲ್ತ್ ಕಾನ್ಶಿಯಸ್ ಜೊತೆಗೆ ಬ್ಯೂಟಿ ಕಾನ್ಶಿಯಸ್ ಕೂಡ ಇರ್ತಾರೆ. ಹೀಗಾಗಿ ಕಾಸ್ಮೆಟಿಕ್ಸ್ ಮೊರೆ ಹೋಗಿರ್ತಾರೆ. ಆದ್ರೆ ಬಳಸುವಂತಹ ಲಿಪ್ಸ್ಟಿಕ್, ಪೌಡರು ಇದರಲ್ಲೂ ಕೂಡ ನಕಲಿ ಉತ್ಪನ್ನಗಳು ಮಾರುಕಟ್ಟೆಗೆ ಬರ್ತಾ ಇರುವಂತದ್ದು. ಇದರಿಂದ ಸಾಕಷ್ಟು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ನಕಲಿ ಕಾಸ್ಮೆಟಿಕ್ಸ್ ನ ಬಳಸುವಂತಹ ಸಂದರ್ಭದಲ್ಲಿ ಅದು ಕ್ಯಾನ್ಸರ್ ಕಾರಕ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅತಿ ಹೆಚ್ಚಾದಂತಹ ಲೆಡ್ ಮತ್ತೆ ಮರ್ಕ್ಯುರಿ ಅಂಶಗಳನ್ನ ಈ ಒಂದು ಕಾಸ್ಮೆಟಿಕ್ಸ್ ತಯಾರಿಕೆಯಲ್ಲಿ ಬಳಕೆ ಮಾಡಿರ್ತಾರೆ. ಇದು ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುತ್ತೆ. ಅಲರ್ಜಿಗಳಾಗಬಹುದು. ಅಷ್ಟೇ ಇಲ್ಲ, ಕಿಡ್ನಿ ಅಂತಹ ದೊಡ್ಡ ಸಮಸ್ಯೆ ಕೂಡ ಇದು ತಂದೊಡ್ಬೋದು. ಈ ಹಿನ್ನೆಲೆಯಲ್ಲಿ ಕೃತಕ ಅಂದ್ರೆ ನಕಲಿಯಾಗಿ ಏನೆಲ್ಲ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಚಿಕ್ಕಪೇಟೆ ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಈ ಭಾಗಗಳಲ್ಲೆಲ್ಲ ಸಿಕ್ಕಾಬಟ್ಟೆ ನಕಲಿ ಕಾಸ್ಮೆಟಿಕ್ಸ್ ಮಾರಾಟ ಆಗ್ತಾ ಇದೆ. ಮಕ್ಬಲ್ ಟೋಪಿಯನ್ನ ಹಾಕಿ ಅದೇ ರೀತಿಯ ಬ್ರ್ಯಾಂಡ್, ದೊಡ್ಡ ಬ್ರ್ಯಾಂಡ್ ಅನ್ನೋ ರೀತಿಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ, ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆಯವರು ಇದೀಗ ಎಚ್ಚೆತ್ಕೊಂಡು ಮುಂಬರುವಂತಹ ದಿನಗಳಲ್ಲಿ ಕಾಸ್ಮೆಟಿಕ್ಸ್ಗಳ ಸ್ಯಾಂಪಲ್ಸ್ ನ ಪಡೆಯೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿರುವಂತದ್ದು. ರಂಜಿತ್, ಓಕೆ,
ದೀಪ್ತಿ, ಇಲ್ಲಿ ನಾವು ಗಮನಿಸಬೇಕು, ಇತ್ತೀಚೆಗೆ ಆಹಾರ ಇಲಾಖೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಫ್ಯಾಕ್ಟ್ ಚೆಕ್ ಮಾಡ್ತಾ ಇದೆ, ಜೊತೆಗೆ ಈ ನಕಲಿ ಅಂಥೇಳಿ ಗೊತ್ತಾದರೆ ದಾಳಿ ಮಾಡ್ತಾ ಇದೆ. ಈಗ ಕಾಸ್ಮೆಟಿಕ್ಸ್ಗಳು ನಕಲಿ ಅಥವಾ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ಇವರು ನಕಲಿ ಕಾಸ್ಮೆಟಿಕ್ಸ್ಗಳನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂಥೇಳಿ ಇವರಿಗೆ ಅನುಮಾನ ಬಂದಿದ್ದು ಎಲ್ಲಿಂದ? ಜೊತೆಗೆ ಏನಾದರೂ ಸೈಂಟಿಫಿಕಲಿ ಇವರು ವೈಜ್ಞಾನಿಕವಾಗಿ ಅದರಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಇವರು ವಿಚಾರ ಮಾಡಿದಾರಾ? ಸದ್ಯಕ್ಕೆ ಪೂರ್ವ ತಯಾರಿಗಳೆಲ್ಲ ಆಹಾರ ಇಲಾಖೆಯ ಈ ದಾಳಿ ಸಂಬಂಧ ಏನೇನಿದೆ ದೀಪ್ತಿ? ರಂಜಿತ್, ಅಂದ್ರೆ ಕಾಸ್ಮೆಟಿಕ್ಸ್ ವಿಚಾರಗಳಲ್ಲಿ ಸಾಕಷ್ಟು ದೂರುಗಳು ಬಂದಿದೆ. ಯಾವಾಗ ಆರೋಗ್ಯ ಇಲಾಖೆ, ಆಹಾರ ಸುರಕ್ಷತಾ ಇಲಾಖೆಯವರು ಈ ರೀತಿಯಾಗಿ ನಿರಂತರವಾಗಿ ರೇಡ್ ಅನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಾರ್ವಜನಿಕರಲ್ಲೂ ಕೂಡ ಒಂದ್ ರೀತಿಯ ಮಾಹಿತಿ ಹೋಗಿದೆ, ಜೊತೆಗೆ ಇಲಾಖೆಗೆ ಸಪೋರ್ಟ್ ಕೊಡುವಂತಹ ನಿಟ್ಟಿನಲ್ಲಿ ದೂರುಗಳು ಕೂಡ ಅವರು ದಾಖಲ್ ಮಾಡ್ತಾ ಇರುವಂತದ್ದು. ಇಲ್ಲಿ ತನಕ ಸಾರ್ವಜನಿಕರು ಏನ್ ಮಾಡಿದ್ರು ಯಾರು ಕ್ರಮ ತಗೊಳ್ಳೋದಿಲ್ಲ, ಇದೇ ರೀತಿಯಾಗಿ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ನಲ್ಲಿ ಇದ್ರು. ಆದ್ರೆ ಯಾವಾಗ ಆರೋಗ್ಯ ಇಲಾಖೆ, ಆಹಾರ ಇಲಾಖೆ ನಿರಂತರವಾಗಿ ರೇಡ್ ಗಳನ್ನ ನಡೆಸ್ಕೊಂಡು ಬರ್ತಾ ಇದೆ, ಇದಕ್ಕೆ ಜನರ ಬೆಂಬಲ ಕೂಡ ವ್ಯಕ್ತವಾಗಿರುವಂತದ್ದು. ಈಗಾಗಲೇ ಸಹಾಯವಾಣಿಯನ್ನ ಕೂಡ ತೆರೆದಿದ್ದಾರೆ. QR ಕೋಡ್ ಕಂಪ್ಲೇಂಟ್ ನ ಕೂಡ ಲಾಸ್ಟ್ ವೀಕ್ ಅಷ್ಟೇ ಆರೋಗ್ಯ ಸಚಿವ UT ಖಾದರ್ ಲಾಂಚ್ ನ ಮಾಡಿರುವಂತದ್ದು. ಅಂದ್ರೆ ಆ QR ಕೋಡ್ ನ ನೀವು ಸ್ಕ್ಯಾನ್ ಮಾಡಿ ಅದರಲ್ಲಿ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಬಹುದು. ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಇದು ಕಳಪೆ ಅಂತ ಅನ್ಸಿರ್ಬೋದು. ಅದೇ ರೀತಿಯಾಗಿ ಕಾಸ್ಮೆಟಿಕ್ಸ್ ವಿಚಾರದಲ್ಲೂ ಕೂಡ ದೂರುಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಆ ಒಂದು ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ದೂರುಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಹೀಗಾಗಿ ಕೇವಲ ಆಹಾರ ಅಥವಾ ಔಷಧಿಗಳು ಮಾತ್ರ ಅಲ್ಲ, ಮಹಿಳೆಯರು ಮುಖ್ಯವಾಗಿ ಬಳಸುವಂತಹ ಕಾಸ್ಮೆಟಿಕ್ಸ್ ಕೂಡ ನಕಲಿ ಇದೆ ಅನ್ನೋ ಒಂದು ದೂರು ಬಂದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಆರೋಗ್ಯ ಇಲಾಖೆ ಸದ್ಯದಲ್ಲಿಯೇ ಕಾಸ್ಮೆಟಿಕ್ಸ್ ಗಳ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡೋದಕ್ಕೂ ಕೂಡ ಆಲೋಚನೆಯನ್ನ ಮಾಡಿದೆ. ಅಂದ್ರೆ ಪ್ರಮುಖವಾಗಿ ಕಾಸ್ಮೆಟಿಕ್ಸ್ ಅಂತ ಬಂದಾಗ ಅದು ಕಾಜಲ್ ಇರ್ಬೋದು ಅಥವಾ ಪೌಡರ್ಗಳಿರ್ಬೋದು, ಇದನ್ನ ಮುಖಕ್ಕೆ ಹಚ್ಚುವಂತಹ ಸಂದರ್ಭದಲ್ಲಿ ಇದರಿಂದ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ. ನಿರಂತರವಾಗಿ ಇದರ ಬಳಕೆ ಮಾಡೋದ್ರಿಂದ ಇದು ಕ್ಯಾನ್ಸರ್ ಕಾರಕ ಕೂಡ ಆಗಿರ್ಬೋದು. ಆಗ್ಲೇ ಹೇಳಿರುವ ಹಾಗೆ ಈ ಒಂದು ಕಾಸ್ಮೆಟಿಕ್ಸ್ ತಯಾರಿಕೆಯಲ್ಲಿ ಲೆಡ್ ಮತ್ತೆ ಮರ್ಕ್ಯೂರಿ ಅಂಶಗಳನ್ನ ತುಂಬಾ ಎಚ್ಚೆತ್ತವಾಗಿ ಬಳಕೆ ಮಾಡ್ತಾರೆ. ಇದನ್ನ ಮೇಲಿಂದ ಮೇಲೆ ಸ್ಕಿನ್ನಿಗೆ ಹಚ್ಚೋದ್ರಿಂದ ಇದರಿಂದನೂ ಕೂಡ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ. ಕರಳು ಹಾಗೆ ಕಿಡ್ನಿ ಮೇಲೂ ಕೂಡ ಇದರ ದೊಡ್ಡ ಪರಿಣಾಮ ಬೀರುವಂತಹ ಎಚ್ಚರಿಕೆಯನ್ನ ಡರ್ಮಟಾಲಜಿಸ್ಟ್ಗಳು ಕೂಡ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರಾಡಕ್ಟ್ಗಳನ್ನ ಕೂಡ ನಾವು ಸ್ಯಾಂಪಲ್ಗಳನ್ನ ತಗೊಳ್ಬೇಕು ಅಂತ ಹೇಳಿ ಈ ಹಿಂದೆನೂ ಕೂಡ ಖಾದರ್ ಅವರು ಹೇಳಿದ್ರು. ಈ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಸ್ಯಾಂಪಲ್ಗಳನ್ನ ಪಡೆಯೋ ಮೂಲಕ ಅದನ್ನ ಕೂಡ ಟೆಸ್ಟಿಂಗಿಗೆ ಒಳಪಡಿಸ್ತಾರೆ. ಅಷ್ಟೇ ಎಲ್ಲ ಚಿಕ್ಕಪೇಟೆ ಸೇರಿ ಮಲ್ಲೇಶ್ವರಂ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, ಈ ಎಲ್ಲ ಭಾಗಗಳಲ್ಲೂ ಕೂಡ ರೇಡನ್ನ ಮಾಡೋ ಮೂಲಕ ಅದರ ರೇಡ್ ತಗೊಂಡಂತಹ ಉತ್ಪನ್ನಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಇದು ಅಸಲಿನ ನಕಲಿಯಾದಂತಹ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನ ಜಾಸ್ತಿ ಬಳಸಿ ಹೇಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ, ಇದು ಎಲ್ಲಿಂದ ಸಪ್ಲೈ ಆಗುತ್ತೆ ಅನ್ನೋ ಒಂದು ಲಿಂಕ್ ನ ಹಿಡ್ಕೊಂಡು ಅದರ ಮೇಲೆ ಕೂಡ ದಾಳಿ ಮಾಡುವಂತಹ ಆಲೋಚನೆಯಲ್ಲಿ ಆರೋಗ್ಯ ಇಲಾಖೆ ಹಾಗೆ ಆಹಾರ ಸುರಕ್ಷತಾ ಇಲಾಖೆಯವರು ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ.